ದೇವರಾಜ, ಶ್ರೀರಾಮನು ದಂಡಕಾರಣ್ಯದ ಕರದೂಷಣ ರಾದಿಯಾಗಿ ಅಸಂಖ್ಯಾತ ರಾಕ್ಷಸರನ್ನು ಕೊಂದು ಹಾಕಿದ. ಲಂಕೆಯ ರಾವಣ ಕುಂಭಕರ್ಣಂತ ರಾಕ್ಷಸರನ್ನು ಕೊಂದ ಮೇಲೆ ನೀನು ನೆಮ್ಮದಿಯಿಂದಿರುವಂತಾಯಿತು ಅಲ್ಲವೇ ದೇವೇಂದ್ರ? ಹೌದು ದೇವಗುರು. ಅದರಲ್ಲೂ ಆ ರಾವಣ ಪುತ್ರ ಮೇಘನಾಥನನ್ನು ಲಕ್ಷ್ಮಣ ಸಂಹರಿಸಿದ್ದು ಅತ್ಯಂತ ಅಮೋಘವಾದ ಕಾರ್ಯ. ಇದರಿಂದ ನಿನಗೆ ಸಂತೋಷವಾಗಿರುವುದು ಸಹಜವೇ. ಏಕೆಂದರೆ ಅವನು ನಿನ್ನನ್ನೇ ಸೋಲಿಸಿ ಇಂದ್ರಜಿತು ಎಂದು ಹೆಸರು ಪಡೆದಿದ್ದನಲ್ಲವೇ? ಹೌದು ಗುರುದೇವ. ಆ ಅಪಮಾನವನ್ನು ಶ್ರೀರಾಮನ ಕೃಪೆಯಿಂದ ಪರಿಹರಿಸಿಕೊಂಡಂತಾಯಿತು. ಇದಕ್ಕಾಗಿ ನಾನು ಶ್ರೀರಾಮನಿಗೆ ಯಾವಾಗಲೂ ಕೃತಜ್ಞನಾಗಿರಬೇಕು. ದೇವೇಂದ್ರ, ಈಗ ನಿನಗೇ ತಿಳಿದಿರುವಂತೆ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾನೆ. ಆ ಯಾಗದ ಆವಿರ್ಭಾಗದಿಂದ ದೇವತೆಗಳನ್ನೆಲ್ಲ ತೃಪ್ತಿಪಡಿಸುತ್ತಾನೆ. ದೇವರಾಜ ಪ್ರಭು, ಪಾಹಿಮಾಂ ಪಾಹಿಮಾಂ, ರಕ್ಷಮಂ ರಕ್ಷಮಂ. ದೂತರಿ, ಇದೇನಿದು? ಮತ್ತೆ ಆತಂಕದಿಂದ ಬಂದಿರುವಿರಲ್ಲ. ಆ ಕಪಿಯನ್ನು ಕಟ್ಟಿತರಲು ನಾನು ಹೇಳಿರಲಿಲ್ಲವೇ? ಹೇಳಿದ್ದೀರಿ ಪ್ರಭು. ಆದರೆ ಆ ಕಪಿ ಸಾಮಾನ್ಯನಲ್ಲ. ನಮ್ಮ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಬದಲಾಗಿ ಅವನಿಂದಲೇ ನಾವು ಅತಿಯಾದ ಪೆಟ್ಟನ್ನು ತಿಂದು ಪಲಾಯನ ಮಾಡಬೇಕಾಯಿತು. ಒಂದು ಕಪಿಯಿಂದ ಇಂಥ ದುಸ್ಸಾಹಸವೇ? ನಾನೇ ಬಂದು ಆ ಉದ್ದಟ ಕಪಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ದೇವೇಂದ್ರ, ಏನೀ ಗೊಂದಲ? ಗುರುದೇವ, ಯಾವುದೋ ಒಂದು ಕಪಿ ಬಂದು ದ್ರೋಣ ಪರ್ವತವನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದಂತೆ ನಮ್ಮವರನ್ನೆಲ್ಲ ಬಡಿದು ಸೋಲಿಸಿದೆ ಎಂದು. ಅದಕ್ಕಾಗಿ ನಾನೇ ಹೋಗಿ ಬರುತ್ತೇನೆ. ದೇವೇಂದ್ರ, ಆ ಕಪಿಯನ್ನು ನೋಡಲು ನಾನು ಕುತೂಹಲದಿಂದಿದ್ದೇನೆ. ನಾನು ಬರುತ್ತೇನೆ. ನಡೆ. ಹಾಗೆ ಆಗಲಿ ಗುರುದೇವ. ಪ್ರಣಾಮಗಳು ಸಹೋದರ. ಬಾ ಲಕ್ಷ್ಮಣ, ನಾನು ನಿನಗಾಗಿ ನಿರೀಕ್ಷಿಸುತ್ತಿದ್ದೆ. ನಮ್ಮ ಕಡೆಯವರು ಮತ್ತು ದೇವಪುರದ ರಾಜ ವೀರಮಣಿಯ ನಡುವಿನ ಯುದ್ಧದ ವಾರ್ತೆಯನ್ನು ತಿಳಿಸಲೆಂದೇ ಬಂದೆ ಸಹೋದರ. ಏನಾಯ್ತು ಲಕ್ಷ್ಮಣ? ನಮ್ಮ ಪುಷ್ಕರನಿಗೆ ಮರಳಿ ಜೀವ ಬಂತೆ? ಅದಕ್ಕೆಂದೇ ಹನುಮಂತ ಔಷಧಿ ಲತೆಗಳಿರುವ ದ್ರೋಣ ಪರ್ವತವನ್ನು ತರಲೆಂದು ಹೋಗಿರುವನು. ಹೌದೇನು? ನಮ್ಮ ಹನುಮಂತ ಹೋದರೆ ಕಾರ್ಯ ಸಾಧನೆ ಮಾಡದೆ ಹಿಂದಿರುಗಿ ಬರುವುದಿಲ್ಲ. ಆ ಭರವಸೆ ನನಗಿದೆ ಸಹೋದರ. ನಮ್ಮ ಸಹೋದರ ಶತ್ರುಘ್ನ ಕೂಡ ಮೂರ್ಛೆ ಹೋಗಿರುವನಂತೆ. ಏನೋ? ಆ ವೀರಮಣಿ ನನ್ನ ಸೋದರ ಶತ್ರುಘ್ನನ್ನೇ ಮೂರ್ಛೆಗೊಳಿಸುವಷ್ಟು ಪರಾಕ್ರಮಿಯೇ. ವೀರಮಣಿಯನ್ನು ಪುಷ್ಕರನೇ ಮೂರ್ಛೆಗೊಳಿಸಿದನಂತೆ. ಅದರಿಂದ ಕುಪಿತನಾದ ಪರಮೇಶ್ವರ ತಾನೇ ಯುದ್ಧಕ್ಕೆ ಬಂದನಂತೆ. ಪರಮೇಶ್ವರನಿಂದ ಶತ್ರುಘ್ನ ಮೂರ್ಛೆ ಹೋದನಂತೆ. ಆನಂತರ ನಮ್ಮ ಹನುಮಂತನೇ ಪರಮೇಶ್ವರನೊಂದಿಗೆ ಯುದ್ಧಕ್ಕೆ ಹೋದನಂತೆ. ಹನುಮಂತನ ಪರಾಕ್ರಮವನ್ನು ಮೆಚ್ಚಿ ಪರಮೇಶ್ವರ ವರ ಕೇಳಿಕೋ ಎಂದನಂತೆ. ನಮ್ಮ ಹನುಮಂತ ಪರಮೇಶ್ವರನಿಂದ ವರ ಪಡೆದನೆ. ಏನು ವರ ಕೇಳಿದ? ಹನುಮಂತ ಬೇರೆ ಏನೂ ಕೇಳಲಿಲ್ಲವಂತೆ. ತಾನು ದ್ರೋಣ ಪರ್ವತವನ್ನು ತರುವವರೆಗೆ ನಮ್ಮ ಕಡೆಯವರ ದೇಹಗಳನ್ನು ರಕ್ಷಿಸುತ್ತಿರುವಂತೆ ವರ ಕೇಳಿಕೊಂಡನಂತೆ. ಶಿವ ಅದಕ್ಕೆ ಒಪ್ಪಿದನಂತೆ. ಹಾಗಾದ್ರೆ ನನ್ನ ಪರಿವಾರದವರ ಕ್ಷೇಮದ ಬಗ್ಗೆ ನಾನಿನ್ನು ಚಿಂತೆ ಪಡಬೇಕಾದ ಕಾರಣವೇ ಇಲ್ಲ. ಪರಮೇಶ್ವರ ತನ್ನ ಭಕ್ತನಾದ ವೀರಮಣಿಯನ್ನು ರಕ್ಷಿಸುತ್ತಾನೆ, ನಮ್ಮವರನ್ನು ರಕ್ಷಿಸುತ್ತಾನೆ. ಯಾವ ಭಯವೂ ಇಲ್ಲ. ಹೌದು ಸಹೋದರ, ನನಗೂ ಹಾಗೆ ಅನಿಸಿತು. ನಿನ್ನ ಬಗ್ಗೆ ಪ್ರೇಮ ವಿರಿಸಿಕೊಂಡಿರುವ ಪರಮೇಶ್ವರ ರಾಮ ಭಕ್ತರನ್ನು ಶಿಕ್ಷಿಸುವುದಿಲ್ಲ, ರಕ್ಷಿಸುತ್ತಾನೆ. ಹೌದು ಸೋದರ, ಆ ಶುಭ ಫಲಿತಾಂಶ ಬೇಗ ಬರಬೇಕು. ಆಗಲೇ ನನಗೆ ಸಮಾಧಾನ. ಪ್ರಭು ನೋಡಿ, ಆ ಮಹಾಕಪಿಯ ನಮಗೆ ಪೆಟ್ಟು ಕೊಟ್ಟದ್ದು. ಹೌದು, ಅದು ಸಾಮಾನ್ಯ ಕಪಿ ಅಂತ ಕಾಣುತ್ತಿಲ್ಲ. ಎಲ್ಲೋ ನೋಡಿದಂತಿದೆಯಲ್ಲ. ಯಾವ ಕಪಿ? ದೇವತೆಗಳನ್ನೆಲ್ಲ ಸೋಲಿಸಿ ದ್ರೋಣ ಪರ್ವತವನ್ನು ಕೊಂಡೊಯ್ಯುವ ಸಾಹಸ ಏತಕ್ಕಾಗಿ? ದೇವೇಂದ್ರ, ಇದು ಯಾವ ಕಪಿ ಎಂದುಕೊಂಡೆ? ಇವನು ಬೇರೆ ಯಾರೂ ಅಲ್ಲ. ರಾವಣ ಕುಂಭಕರ್ಣಂತ ರಾಕ್ಷಸರನ್ನು ನಾಶ ಮಾಡಿದ ಮಹಾ ಸಂಗ್ರಾಮದಲ್ಲಿ ಶ್ರೀರಾಮನ ಜೊತೆಗಿದ್ದ ಮಹಾಬಲ
ಹನುಮಂತ ಇವನು. ಹೌದು ಹೌದು, ಈಗ ನೆನಪಾಯಿತು. ಇವನೇ ಆ ರಾಮಭಕ್ತ ಅಂಜನಾಸುತ ಆಂಜನೇಯ. ಹೌದು ದೇವೇಂದ್ರ, ಲಂಕಾ ದಹನ ಮಾಡಿದ ಮಹಾಸತ್ವನಾದ ವೀರ ಹನುಮಂತ ಇವನೇ. ಈಗ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ರಕ್ಷಣೆಗೆ ಶತ್ರುಘ್ನನೊಡನೆ ಇಲ್ಲಿಗೆ ಬಂದಿದ್ದಾನೆ. ಈಗ ಶಿವಭಕ್ತ ವೀರಮಣಿಗೂ ರಾಮಸೇನೆಗೂ ಯುದ್ಧ ನಡೆದಿದೆ. ಗುರುದೇವ, ವೀರಮಣಿ ಶಿವಭಕ್ತನಾದರೂ ಶ್ರೀರಾಮನ ಅಭಿಮಾನಿಯಲ್ಲವೇ? ಹೌದು ದೇವೇಂದ್ರ, ಅದರ ಅರಿವಿಲ್ಲದೆ ಅವನ ಪುತ್ರ ರುಕ್ಮಾಂಗದ ಶ್ರೀರಾಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಬಿಟ್ಟರೆ ಅಪಮಾನವಾಗುವುದೆಂದು ವೀರಮಣಿ ಶಿವನ ಮೊರೆ ಹೋದ. ಶಿವ ರಕ್ಷಣೆಯ ಭರವಸೆಯನ್ನು ನೀಡಿದ. ಅಂದರೆ ಹನುಮಂತ ಆ ಯುದ್ಧದಲ್ಲಿ ಭಾಗಿಯಾಗಿ ಅದೇ ಕಾರಣದಿಂದ ಇಲ್ಲಿಗೆ ಬಂದಿರುವನಲ್ಲವೇ? ಹೌದು ದೇವೇಂದ್ರ, ಶಿವನಿಂದ ಹತರಾದ ಗಾಯಗೊಂಡ ವೀರರನ್ನು ಬದುಕಿಸಲು ಔಷಧಿ ಲತೆಗಳುಳ್ಳ ಈ ದ್ರೋಣ ಪರ್ವತವನ್ನು ತೆಗೆದುಕೊಂಡು ಹೋಗಲು ಹನುಮಂತ ಇಲ್ಲಿಗೆ ಬಂದಿದ್ದಾನೆ. ದೇವೇಂದ್ರ, ನೀನು 100 ವರ್ಷಗಳ ಕಾಲ ಹೋರಾಡಿದರೂ ಹನುಮಂತನನ್ನು ಜಯಿಸಲಾರೆ. ನೀನೇ ಔಷಧಿ ಲತೆಗಳನ್ನು ಅವನಿಗೆ ಕೊಟ್ಟು ಕಳುಹಿಸು. ಹಾಗೆ ಆಗಲಿ ಗುರುದೇವ್. ನಡೆಯಿರಿ, ಹನುಮಂತನ ಬಳಿಗೆ ಹೋಗೋಣ. ಆಗಲಿ. ಸಾವುಧಾನ ಮಾರುತಿ, ಸಾವುಧಾನ. ಆತರ ಪಡಬೇಡ. ಇದೇನಿದು? ಇವರು ಏನನ್ನೋ ಯೋಚಿಸುತ್ತಾ ಕುಳಿತಿರುವರಲ್ಲ. ಯಾವ ಯೋಚನೆ ಇದ್ದಿದ್ದು? ಅಯೋಧ್ಯೆಯಲ್ಲಿನ ವಿವರಗಳನ್ನು, ನನ್ನ ಸ್ವಾಮಿಯ ವಿಷಯವನ್ನು ವಿವರವಾಗಿ ಕೇಳಬೇಕೆಂದುಕೊಳ್ಳುತ್ತೇನೆ. ಆದರೆ ಇವರು ನನ್ನ ಬಳಿ ಹೆಚ್ಚು ಮಾತನಾಡುತ್ತಿಲ್ಲವಲ್ಲ. ನಾನೇ ಕೇಳುತ್ತೇನೆ. ಮಕ್ಕಳೇ, ಇಲ್ಲೇನು ಮಾಡುತ್ತಿರುವಿರಿ? ಏನೂ ಇಲ್ಲಮ್ಮ, ಸುಮ್ಮನೆ ಕುಳಿತಿದ್ದೇವೆ. ಗುರುಗಳು ಹೇಳಿದ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿದ್ದೇವೆ. ಹೌದಮ್ಮ, ನಾವು ಅರಣ್ಯಕ್ಕೆ ಹೋಗಿ ಸಂಯುಕ್ತಗಳನ್ನು ತಂದಾಯಿತು. ಹೂ ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು. ಒಳ್ಳೆಯದಾಯಿತು. ಈಗ ನಿಮ್ಮೊಡನೆ ವಿರಾಮವಾಗಿ ಮಾತನಾಡಬಹುದು. ಮಕ್ಕಳೇ, ನಿಮ್ಮನ್ನೊಂದು ಮಾತು ಕೇಳಲೇ? ಕೇಳಮ್ಮ. ನಮ್ಮನ್ನು ಕೇಳುವುದಕ್ಕೆ ಹಿಂಜರಿಕೆಯೇ? ಮಕ್ಕಳೇ, ನೀವು ಶ್ರೀರಾಮಚಂದ್ರ ಪ್ರಭುವಿನ ಅಶ್ವಮೇಧ ಯಾಗಕ್ಕೆ ಹೋಗಿದ್ದೀರಲ್ಲ? ಹೌದು, ಹೋಗಿದ್ದೆವು. ಅಲ್ಲಿಗೆ ಹೋಗಿ ಬಂದು ಆಗಲೇ 7-8 ತಿಂಗಳುಗಳೇ ಕಳೆದು ಹೋದವಲ್ಲ. ಇಷ್ಟು ಕಾಲವಾದ ಮೇಲೆ ಅಲ್ಲಿನ ವಿಷಯಗಳನ್ನು ಕೇಳಬೇಕೆ? ಅದು ಮಕ್ಕಳೇ, ನಿಮಗೆ ಅಯೋಧ್ಯೆಯನ್ನು ನೋಡಿ ಸಂತೋಷವಾಗಿರಬಹುದು. ಇನ್ನು ಅಯೋಧ್ಯಾಧಿಪತಿಯನ್ನು ನೋಡಿ ಹೆಚ್ಚಿನ ಸಂತೋಷವಾಗಿರಬೇಕಲ್ಲವೇ? ಆ ಸಂತೋಷಕ್ಕೆ ಮಿತಿಯೇ ಇಲ್ಲಮ್ಮ. ನೋಡಬೇಕೆಂಬ ಹಂಬಲವಿತ್ತಲ್ಲ, ಅವರನ್ನು ಕಂಡಾಗ ನಿಜವಾಗಲೂ ಅಪರಿಮಿತವಾದ ಸಂತೋಷವಾಯಿತು. ನಾವೇ ಅಲ್ಲಮ್ಮ, ಮನೋಹರವಾದ ಶ್ರೀರಾಮನ ರೂಪವನ್ನು ಕಂಡಾಗ ಪ್ರತಿಯೊಬ್ಬರೂ ಸಂತೋಷ ಪಡುತ್ತಾರೆ. ನಮ್ಮದೇನು ವಿಶೇಷ? ಏನು, ನನ್ನ ಮಕ್ಕಳಿಗೆ ನನ್ನ ಸ್ವಾಮಿಯ ದರ್ಶನ ವಿಶೇಷವೆನಿಸಲಿಲ್ಲವೇ? ಸಾಧು ಸಜ್ಜನರು, ಋಷಿಮುನಿಗಳು ಅವರ ದರ್ಶನಕ್ಕಾಗಿ ಕಾತರದಿಂದ ಕಾಯುತ್ತಾರೆ. ಆದರೆ ನನ್ನ ಮಕ್ಕಳಿಗೆ ಅದರಿಂದ ವಿಶೇಷ ಆನಂದವಾಗಲಿಲ್ಲವೇ? ಅಮ್ಮ, ಏಕೆ ಸುಮ್ಮನಾದೆ? ಏನೋ ಕೇಳುತ್ತೇನೆ ಎಂದು ಒಂದೇ ಮಾತಿಗೆ ಸುಮ್ಮನಾದೆಯಲ್ಲ. ಅಮ್ಮ, ಅಯೋಧ್ಯೆಯಲ್ಲಿ ದಾರಿಯಲ್ಲಿ
ಯಜ್ಞ ಮಂಟಪದಲ್ಲಿ ಪ್ರಜೆಗಳು, ಮುನಿಜನರು, ರಾಜ ಪರಿವಾರದವರು, ಕಡೆಗೆ ರಾಮ ಲಕ್ಷ್ಮಣ ಭರತರೂ ಕೂಡ ನಮ್ಮ ಗಾಯನವನ್ನು ಕೇಳಿ ಸಂತೋಷಪಟ್ಟರು. ಆ ವಿಷಯವನ್ನು ನಿನಗೆ ಮೊದಲೇ ಹೇಳಿದ್ದೆವಲ್ಲ. ಹೌದು ಮಕ್ಕಳೇ, ನೀವು ಮೊದಲೇ ಹೇಳಿದ್ದೀರಿ, ನಾನೇ ಮರೆತು ಬಿಟ್ಟಿದ್ದೆ. ನೀವು ಹೋಗಿ ಆಟವಾಡಿ, ನಾನು ಕುಟೀರಕ್ಕೆ ಹೋಗುತ್ತೇನೆ. ಸೋದರ, ನಮ್ಮ ಮಾತೆ ಏನೋ ವಿಶೇಷವಾದ ವಿಚಾರ ತಿಳಿಯಲು ಬಂದಿದ್ದರೆಂದು ಕಾಣುತ್ತದೆ. ನಿಜ ಸೋದರ, ನನಗೂ ಹಾಗೆ ಅನಿಸಿತು. ಏಕೆಂದರೆ ಶ್ರೀರಾಮನ ಮೇಲೆ ಅಮ್ಮನಿಗೆ ಅಪಾರವಾದ ಭಕ್ತಿ ಇದೆ. ಆದರೆ ನಮಗೆ ಬೇಸರವಾದ ವಿಷಯವನ್ನು ಅಮ್ಮನ ಬಳಿ ಹೇಗೆ ಹೇಳುವುದು? ಬೇಡ ಸೋದರ, ನಮಗೆ ಬೇಸರವಾದಂತೆ ಅಮ್ಮನಿಗೂ ಬೇಸರ ಮಾಡುವುದು ಬೇಡ. ಹೌದು, ಗುರುಗಳು ಕೂಡ ಹಾಗೇ ಹೇಳಿದ್ದಾರೆ. ಆ ವಿಷಯವನ್ನು ಹೇಳುವುದು ಬೇಡ. ನಡಿ ಸೋದರ, ಆಟ ಆಡೋಣ. ಶ್ರೀರಾಮ ಭಕ್ತ ಹನುಮಂತನಿಗೆ ನಮೋ ನಮೋ. ದೇವಗುರುವಿಗೆ ಮತ್ತು ದೇವರಾಜನಿಗೆ ಪ್ರಣಾಮಗಳು. ದಯಮಾಡಿ, ಸಮಯವಿಲ್ಲ, ರಾಮ ಕಾರ್ಯದ ಮೇಲೆ ಬಂದಿದ್ದೇನೆ. ಹನುಮಂತ, ನಿನ್ನ ರಾಮ ಕಾರ್ಯವನ್ನು ಅಡ್ಡಿಪಡಿಸಲು ನಾವು ಬರಲಿಲ್ಲ. ಹೌದು ಮಾರುತಿ, ದೇವತೆಗಳು ತಿಳಿಯದೆ ನಿನಗೆ ಅಡ್ಡಿಪಡಿಸಿದರು. ಅವರನ್ನು ಮನ್ನಿಸು. ಅವರಿಗೆ ನೀನು ರಾಮಭಂಟನೆಂದು ತಿಳಿಯಲಿಲ್ಲ. ಶಾಂತನಾಗು ಮಾರುತಿ. ನೀನು ಬಂದ ಕಾರಣ ತಿಳಿಸು. ನಿನ್ನ ಬಯಕೆಯನ್ನು ಈಡೇರಿಸಲಾಗುವುದು. ವೀರಮಣಿ ರಾಜನೊಡನೆ ನಡೆದ ಯುದ್ಧದಲ್ಲಿ ಪರಮೇಶ್ವರನು ನಮ್ಮ ಕಡೆಯ ಹಲವರನ್ನು ಕೊಂದಿದ್ದಾನೆ. ಅವರನ್ನು ಬದುಕಿಸಲು ಸಂಜೀವಿನಿ ಔಷಧಗಳು ಬೇಕು. ಅದಕ್ಕಾಗಿ ಈ ಪರ್ವತವನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ. ದಯಮಾಡಿ ನನ್ನನ್ನು ತಡೆದು ಆಪತ್ತನ್ನು ತಂದುಕೊಳ್ಳಬೇಡಿ. ಶಾಂತನಾಗು ಹನುಮಂತ. ಈ ಪರ್ವತವನ್ನು ಹೊತ್ತೊಯ್ಯುವ ಸಾಹಸ ಬೇಡ. ನಿನಗೆ ಅಗತ್ಯವಾದ ಔಷಧಿ ಸಸ್ಯಗಳನ್ನು ನಮ್ಮ ದೂತರು ಕಿತ್ತುಕೊಡುತ್ತಾರೆ. ಆ ಸಸ್ಯಗಳ ಗಾಳಿ ಬೀಸಿದ ಕೂಡಲೇ ಸತ್ತವರೆಲ್ಲರೂ ಎದ್ದು ಕೂರುತ್ತಾರೆ. ಶ್ರೀರಾಮನ ಅನುಗ್ರಹದಿಂದ ಯಾರಿಗೆ ಯಾವ ಅಪಾಯವೂ ಆಗುವುದಿಲ್ಲ. ಹಾಗಾದರೆ ಸರಿ, ನಾನು ಈ ಔಷಧ ಸಸ್ಯಗಳೊಡನೆ ಬೇಗನೆ ರಣರಂಗಕ್ಕೆ ಮರಳಬೇಕು. ನಾನು ಅನವರತವು ತ್ರಿಕಣಪೂರ್ವಕವಾಗಿ ಶ್ರೀರಾಮನನ್ನು ನನ್ನ ಸ್ವಾಮಿ ಎಂದು ನಂಬಿರುವುದು ನಿಜವಾದರೆ ಈ ಔಷಧದಿಂದ ಪುಷ್ಕರನು ಜೀವಿತವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಎಲ್ಲಿ ಎಲ್ಲಿ ಆ ವೀರಭದ್ರ? ನಾನು ಅವನನ್ನು ಸಂಹಾರ ಮಾಡುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.